ರಾಜ್ಯದಲ್ಲಿ ಮಳೆ ಅಭಾವ ಒಂದು ಕಡೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಪ್ರವಾಹದ ಸ್ಥಿತಿ ಮತ್ತೊಂದು ಕಡೆ. ಕೆಲ ಜಿಲ್ಲೆಗಳಲ್ಲಂತೂ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಲಾಗಿದೆ. ಎಲ್ಲಿ ಬರ, ಎಲ್ಲಿ ಮಳೆ, ಡೀಟೇಲ್ಸ್ ನೋಡಿ. ಮಹಾರಾಷ್ಟ್ರದಲ್ಲಿ ಮಹಾಮಳೆ, ಕರ್ನಾಟಕದ ನದಿಗಳಿಗೆ ಜೀವಕಳೆ. ಅಪಾಯದ ಮಟ್ಟ ಮೀರಿದ ಕೃಷ್ಣಾ ನದಿ, ಚಿಕ್ಕೋಡಿಯಲ್ಲಿ ಪ್ರವಾಹ. ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ತಾಂಡವಾಡ್ತಾ ಇದ್ರೆ, ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಅಲ್ಲಿನ ಮಳೆ ರಾಜ್ಯಕ್ಕೆ ವರದಾನ ಆಗಿದ್ದು, ಕೃಷ್ಣಾ ನದಿ ಮತ್ತೆ ಅಪಾಯದ ಮಟ್ಟ ಮೀರಿದೆ. ನೀರಿನ ಮಟ್ಟ ಬರೋಬ್ಬರಿ 90,000 ಕ್ಯೂಸೆಕ್ ತಲುಪಿದೆ. ನೀರಿನ ಮಟ್ಟ 1,00,000 ಕ್ಯೂಸೆಕ್ ದಾಟಿದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹ ಎದುರಾಗಲಿದೆ. ಕೃಷ್ಣೆಯ ಜೊತೆ ದೂದ್ಗಂಗಾ, ವೇದಗಂಗಾ ನದಿಗಳು ಕೂಡ ಅಬ್ಬರಿಸ್ತಾ ಇವೆ. ಇದೇ ಅಬ್ಬರಕ್ಕೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಕೆಳಹಂತದ ಸೇತುವೆಗಳು ಜಲಾವೃತ ಆಗಿವೆ. ಬೆಳಗಾವಿ ಜಿಲ್ಲೆಯ ಕರದಗ ಬೋಜಾ ಸೇತುವೆ ಮುಳುಗಡೆಯಾಗಿದ್ದು, ಪಾರವಾಡ, ಕುಣ್ಣೂರ ಸೇತುವೆ ಕೂಡ ನದಿಯ ಒಡಲು ಸೇರಿದೆ. ಇದರ ಜೊತೆ ಅಕ್ಕೋಳ, ಸಿದ್ನಾಳ, ಯಡೂರು, ಕಲ್ಲೋಳ, ಮಲಿಕವಾಡ, ದತ್ತವಾಡ ಸೇತುವೆಗಳು ಕೂಡ ನೀರಲ್ಲೇ ಮರೆಯಾಗಿವೆ. ಇನ್ನು ಜತ್ರಾಟ್, ಭೀವಶಿ, ಬೋಜವಾಡಿ, ಕೊನ್ನೂರ, ಮಾಂಜರಿ, ಭಾವನಸೌಂದತಿ ಸೇತುವೆ ಸೇರಿದ ಹಾಗೆ ಒಟ್ಟು 8 ಸೇತುವೆಗಳು ಮುಳುಗಡೆಯಾಗಿದ್ದು 16 ಗ್ರಾಮಗಳ ನೇರ ಸಂಪರ್ಕ ಬಂದಾಗಿದೆ. ಬೆಳಗಾವಿ ಜಿಲ್ಲೆಯನ್ನ ದಾಟಿ ಬಾಗಲಕೋಟೆಗೆ ಕಾಲಿಟ್ಟಿರುವ ಕೃಷ್ಣೆ ಇಲ್ಲೂ ಅವಾಂತರ ಸೃಷ್ಟಿಸಿದ್ದಾಳೆ. ನದಿಯಲ್ಲಿ ನೀರಿನ ಮಟ್ಟ 90,000 ಕ್ಯೂಸೆಕ್ ದಾಟಿರೋದ್ರಿಂದ ರಬಕವಿ, ಮಹಿಷವಾಡಗಿ ನಡುವಿನ ಬೋಟ್ ಪ್ರಯಾಣ ಬಂದ್ ಮಾಡಲಾಗಿದೆ. ಬೋಟ್ ಸಂಚಾರ ಬಂದಾಗಿರೋದ್ರಿಂದ ಅಕ್ಕಪಕ್ಕದ ಗ್ರಾಮಗಳ ಜನರಿಗೆ ತೊಂದರೆ ಆಗಿದೆ. ವಿಷಯ ಅಂದ್ರೆ, ರಬಕವಿ ಸಂಪರ್ಕಿಸಲು ಇಲ್ಲೊಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಆದ್ರೆ 10 ವರ್ಷವಾದ್ರೂ ಕಾಮಗಾರಿ ಮುಗಿತಾ ಇಲ್ಲ. ಮಳೆ ಅಬ್ಬರ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಶಾಲಾ ಕಾಲೇಜಿಗೆ ರಜೆ. ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಹೀಗಾಗಿ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಉಡುಪಿ ಜಿಲ್ಲಾಧಿಕಾರಿ ಟಿ ಸ್ವರೂಪ್ ಆದೇಶಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪಿಯುಸಿವರೆಗೆ ರಜೆ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಆದೇಶಿಸಿದ್ದಾರೆ. ಬರ ನಿರ್ವಹಣೆ ಬಗ್ಗೆ ಚಿತ್ರದುರ್ಗದಲ್ಲಿಂದು ಸಿಎಂ ಸಭೆ. ರಾಜ್ಯದಲ್ಲಿ ಬರ ನಿರ್ವಹಣೆ ಕುರಿತು ಇಂದು ಸಿಎಂ ಡಿಕೆ ಶಿವಕುಮಾರ್ ಚಿತ್ರದುರ್ಗದಲ್ಲಿ ಸಭೆ ನಡೆಸಲಿದ್ದಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬರ, ನೀರಿನ ವ್ಯವಸ್ಥೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.